ಶಿಡ್ಲಘಟ್ಟದಲ್ಲಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಸೌಕರ್ಯಗಳ ಸುಸಜ್ಜಿತ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ನಿರ್ಮಿಸಲು ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಯಲುವಹಳ್ಳಿ ಸಮೀಪ ಇರುವ ತೋಟಗಾರಿಕೆ ಇಲಾಖೆ ಜಾಗದಲ್ಲಿ ಹೂ ಮಾರುಕಟ್ಟೆ ನಿರ್ಮಿಸಲು ನೀಡಿರುವ 20 ಎಕರೆ ಜಮೀನು ಪರಿಶೀಲನೆ ಮಾಡಿ ರೈತರೊಂದಿಗೆ ಸಂವಾದ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲ ಬಜೆಟ್ನಲ್ಲಿ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹಂತಗಳಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಿಸಲು ಘೋಷಣೆ ಮಾಡಲಾಗಿತ್ತು ಎಂದರು. ಭವಿಷ್ಯದ ಮತ್ತು ದೂರದೃಷ್ಟಿಯಿಂದ ಮತ್ತಷ್ಟು ಸೌಲಭ್ಯಗಳೊಂದಿಗೆ ಬೃಹತ್ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ನಿರ್ಮಿಸಲು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾರುಕಟ್ಟೆಯನ್ನು ನಿರ್ಮಿಸಲು ಉದ್ದೇಶಿಸಿ ಹೊಸ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಈ ಪ್ರಸ್ತಾವಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದ್ದು 75 ಕೋಟಿ ರೂಪಾಯಿ ನಬಾರ್ಡ್ ನೆರವಿನಿಂದ ಹಾಗೂ 125 ಕೋಟಿ ರೂಪಾಯಿ ಸರ್ಕಾರದಿಂದ ಭರಿಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಆರ್ಥಿಕ ಇಲಾಖೆಯು ಒಪ್ಪಿಗೆ ನೀಡಿದೆ. 200 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹಂತಗಳಲ್ಲಿ ಕಾಮಗಾರಿ ಪೂರ್ಣಗೊಂಡು ಜಿಲ್ಲೆಯ ರೇಷ್ಮೆ ಬೆಳೆಗಾರರು ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿದೆ. ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಕಾಮಗಾರಿ 3 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದರು. ಮತ್ತೆ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ಈಗ ನನಗೆ ನೆನಪಿದ್ದಂಗೆ 99-92 ಇಸ್ವಿಯಲ್ಲಿ ಚಿಂತಾಮಣಿಯಲ್ಲಿ ನೀವು ಬಸ್ ಸ್ಟ್ಯಾಂಡ್ ನೋಡಿರ್ಬೋದು. ಆ ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿ ಇದೆ. ಈಗ ಅಂದ್ರೆ ನಮ್ದು IDSMT ಮಾರ್ಕೆಟ್ ಅಂತಿದೆ, ಅಲ್ಲಿತ್ತು ದಾರಿ. ಅಲ್ಲಿ ಪಕ್ಕದಲ್ಲಿ ಚಿಕ್ಕದಾಗಿತ್ತು ಮಾರ್ಕೆಟ್. ಆ ಕಡೆ ಗಂದಿಗೆ ಅಂಗಡಿಗಳು ಮತ್ತೊಂದಿತ್ತು, ಈ ಕಡೆ ನಮ್ಮ ತಂದೆಯವರು ಅದನ್ನ APMCಯಲ್ಲಿ 1965-67ರಲ್ಲಿ ನಮ್ಮ ತಾತ ಅವರು APMC ಸ್ಟಾರ್ಟ್ ಮಾಡಿದ್ರು 25 ಎಕರೆಯಲ್ಲಿ. ನಾನಿಷ್ಟೇ ನಿಮ್ಮ ಮುಂದೆ ಇವತ್ತು ಜಾಗ ಕೊಟ್ಟಿದ್ದೀನಿ. ಒಂದು ಒಳ್ಳೆ ಸುಸಜ್ಜಿತವಾದಂಥ ಮಾರ್ಕೆಟ್ಗೆ ವಿನ್ಯಾಸ ಮಾಡಿ ತಮ್ಮೆಲ್ಲರ ಅನುಮತಿ ತಗೊಂಡು ದೇವರ ದಯೆಯಿಂದ ಆದಷ್ಟು ಬೇಗ ಅದನ್ನು ಮಂಜೂರು ಮಾಡಿಸಿ ಅದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡಿ. ವ್ಯಾಪಾರ ವಹಿವಾಟು ಆ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ ಇಲ್ಲಿ ಬರೋದು ಮಾತಾಡೋದು ಅದು ಮಾತಾಡೋಣ. ಈಗ ಅವರು ಹಾರ್ಟಿಕಲ್ಚರ್ ಅವ್ರಿಗೆ ಎಷ್ಟು ದಿವಸ ಟೈಮ್ ಬೇಕು, ಎಲ್ಲಿ ಕ್ಲಿಯರ್ ಮಾಡೋಕ್ಕಾಗುತ್ತೆ, ಈಗ ತಕ್ಷಣ ಅಲ್ಲಿಂದ ಇಲ್ಲಿ ಬರೋಕ್ಕೆ ಸಾಧ್ಯ ಇದೆ ಹೆಂಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿ, ಈಗ ಯಾಕಂದ್ರೆ ಅಲ್ಲೂ ಒತ್ತಡ ಇದೆ, ಅಲ್ಲೂ ಶೌಚಾಲಯದ ವ್ಯವಸ್ಥೆನೂ ಇರಬೇಕಾಗತ್ತೆ. ಅವೆಲ್ಲ ಕಾಮನ್ ಆಗಿ ಇರ್ತಕ್ಕಂಥದ್ದು. ಶೌಚಾಲಯ ನೀವು ಹೇಳೋದು, ರಸ್ತೆ ಅದನ್ನೇ. ಈಗ ಪಾರ್ಕಿಂಗ್ ಒಳಗಡೆನೆ ಇರಬೇಕು, ಗಾಡಿ ಹಾಕ್ಬಿಟ್ಟು ಬರಕ್ಕಾಗಲ್ಲ, ಹೂ ಮಾರ್ಬೇಕಾದ್ರೆ ಅದನ್ನೇ ಹೇಳ್ತಾ ಇರೋದು. ಈಗ ಈ ರಸ್ತೆ ಅಗಲ ಇದೆ ಅಂತ ಮಾತ್ರಕ್ಕೆ ನಾವೆಲ್ಲ ಇಲ್ಲಿ ರಸ್ತೆಯಲ್ಲಿ ಹಾಕಕ್ಕಾಗೋದಿಲ್ಲ, ಒಳಗಡೆನೆ ಆಗುತ್ತೆ ವ್ಯವಸ್ಥೆ. ಪಾರ್ಕಿಂಗ್ ವ್ಯವಸ್ಥೆನೂ ಒಳಗಡೆ ಆಗ್ಬೇಕು. ನೋಡೋಣ, ಅದಕ್ಕೆ ಸಂಖ್ಯೆ ನೋಡಿಕೊಂಡು ನಾಳೆ ಆ ರೀತಿ ಬಂದಾಗ ಭವಿಷ್ಯದಲ್ಲಿ ನಾಳೆ ಅಂತ ಮಾರ್ಕೆಟ್ ಇನ್ನ ದೊಡ್ಡದಾಗಿ ಬೆಳೆದಾಗ ಪಾರ್ಕಿಂಗ್ ಜಾಗ ಕಮ್ಮಿ ಆಗುವಂತ ಸಂದರ್ಭ ಬಂದ್ರೆ ಅವಾಗ ಬೇಕಾದ್ರೆ ವರ್ಟಿಕಲ್ ಪಾರ್ಕಿಂಗ್ ಲಾಟ್ ಕಟ್ಟುವಂಥದ್ದಕ್ಕೂ ಯೋಚನೆ ಮಾಡ್ಬೇಕು ನಾವು. ಏನಂದ್ರೆ ಏನು ಬಿಲ್ಡಿಂಗ್ ಏನೋ ನೋಡಿದ್ರಲ್ಲ ಬಹುಮಾಡಿ ಪಾರ್ಕಿಂಗ್ಗೆ, ಆ ಥರ ಕೂಡ ಆಲೋಚನೆ ಇಟ್ಕೋಬೇಕು, ಇಲ್ಲ ಅಂತಿಲ್ಲ. ಈಗ ರಸ್ತೆ, ಈಗ ನಾನು ಹೇಳ್ತೀನಿ ಕೇಳಿ, ಎಷ್ಟು ಜನ ನಮ್ಮ ಚಿಂತಾಮಣಿ ಮಾರ್ಕೆಟ್ ನೋಡಿದಾರ ಗೊತ್ತಿಲ್ಲ. ಟೊಮೆಟೊ ಮಾರ್ಕೆಟು ಸೆಂಟ್ರಲ್ಲಿ 100 ಅಡಿ ಇದೆ ಜಾಗ, ರೋಡು ಆ ಕಡೆ ಈ ಕಡೆ ಇದೆ. ಆಮೇಲೆ ಆಚೆ ಸೈಡು ಈಚೆ ಸೈಡು ನಾನೇನು ಮಾಡಿದೆ ಅವಾಗ, ಈ ರೈತರು ತರ್ತಕ್ಕಂಥದ್ದು ಮಾಲ್ನ ಸೆಂಟ್ರ್ ರೋಡಲ್ಲಿ ಬರ್ತಾರೆ, ಲಾರಿ ನಿಲ್ಲಿಸಿ ಆ ಕಡೆ ಈ ಕಡೆ ಲಾರಿ ನಿಲ್ಲಿಸಿ ಮಧ್ಯದಲ್ಲಿ 60 ಅಡಿ ಜಾಗ ಇರಬೇಕು ಅಂತ ಆ ಥರ ಮಾಡಿ 100 ಅಡಿ ಜಾಗ ಬಿಟ್ಟಿರೋದು. ಈ ಕಡೆ ಬ್ಲಾಕ್ಗೂ ಈ ಕಡೆ ಬ್ಲಾಕ್ಗೆ ಏನೋ ಬಿಲ್ಡಿಂಗ್ಗೆ ಕಡೆಗೆ ಹೇಳಿದ್ರು. ಕೆಲವರೆಲ್ಲ ದೊಡ್ಡ ಈಗ ಇಲ್ಲೂ ನೋಡಿದೆ, ಕೆಲವರೆಲ್ಲ 3,000-4,000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಇದ್ದಾರೆ ಕೆಲವರು. ಅಲ್ಲಿ ನಾವೆಲ್ಲ ಒಂದೊಂದು ಅಂಗಡಿ ಥರ ಮಾಡಿದ್ವಿ. ಆಮೇಲೆ ಹಿಂದ್ಗಡೆಗೆ ಏನು ಮಾಲು ಇಳಿಸ್ಕೊಳ್ತಾರೆ, ಆಕ್ಷನ್ ಮಾಡಿ ಈ ಕಡೆ ಹಿಂದ್ಗಡೆಯಿಂದ ಡಿಪಾರ್ಚರ್ ಅಂತ ಅಲ್ಲಿ 60 ಅಡಿ ಮೇಲೆ ಇತ್ತು ರೋಡು. ಈಗಲೂ ಇದೆ 60 ಅಡಿ ಸಿಮೆಂಟ್ ರೋಡ್, ಎಲ್ಲ ಸಿಮೆಂಟ್ ರೋಡ್ ಆಗಿದೆ, ಬೇಕಾದ್ರೆ ನೀವು ನೋಡ್ಬೋದು. ಆದರೆ ಈಗ ಅದು ಸಾಕಾಗ್ತಾ ಇಲ್ಲ. ಫಸ್ಟ್ 2 ಬೇರೆ ತರ ಬ್ಲಾಕ್ ಮಾಡಿದ್ವಿ, ಆಮೇಲೆ ನೆಕ್ಸ್ಟ್ ಓಪನ್ ಟೈಪ್ ಮಾಡಿದ್ವಿ, ಶೆಡ್ ತರ. ನಾನೀಗ ಇದರಲ್ಲೂ ನೋಡಿದ್ದೀನಿ, ದೊಡ್ಡಪಲ್ಲಿ ಅಂತಿದೆ ಇಲ್ಲಿ ಮುಳಬಾಗಲ್ ಹತ್ರ. ಇನ್ನು ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ PN ರವೀಂದ್ರ ಹಾಜರಿದ್ದರು. ಇದೇ ವೇಳೆ ಸಚಿವರು ಜಿಲ್ಲೆಯ ಹೂ ಬೆಳೆಗಾರರು ಮತ್ತು ವ್ಯಾಪಾರಿಗಳೊಂದಿಗೆ ಸಂವಾದ ನಡೆಸಿ ಹೂ ಮಾರುಕಟ್ಟೆ ನಿರ್ಮಾಣದ ಕುರಿತು ಅಭಿಪ್ರಾಯ ಸಂಗ್ರಹಿಸಲಾಯಿತು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.